ಅಂಗುಲಿಮಾಲನ ಕಥೆ ಬೌದ್ಧ ಇತಿಹಾಸದಲ್ಲೇ ಅತ್ಯಂತ ಆಘಾತಕಾರಿ ಹಾಗೂ ಪ್ರೇರಣಾದಾಯಕ ಕಥೆಗಳಲ್ಲಿ ಒಂದು. ಇದರಲ್ಲಿ ಕ್ರೂರನಾದ ವ್ಯಕ್ತಿಯು ಹೇಗೆ ಪರಿವರ್ತನೆಗೊಂಡು ಸತ್ಪಥವನ್ನು ಹಿಡಿಯುತ್ತಾನೆ ಎಂಬುದನ್ನು ನೋಡಬಹುದು. ಅಂಗುಲಿಮಾಲನ ಮೂಲ ಹೆಸರು ಅಹಿಂಸಕ. ಅವನು ಒಬ್ಬ ಬುದ್ಧಿವಂತ ವಿದ್ಯಾರ್ಥಿ. ತನ್ನ ಗುರುಕುಲದಲ್ಲಿ ಅವನು ತುಂಬಾ ಒಳ್ಳೆಯ ವಿದ್ಯಾರ್ಥಿಯಾಗಿದ್ದ. ಆದರೆ ಅವನ ಮೇಲೆ ಕೆಲವು ಸಹಪಾಠಿಗಳು ಅಸೂಯೆಪಟ್ಟು ಅವನ ಬಗ್ಗೆ ಸುಳ್ಳು ಮಾತುಗಳನ್ನು ಗುರುಗೆ ಹೇಳುತ್ತಾರೆ. ಗುರುನ ಮನಸ್ಸಿನಲ್ಲಿ ಅಹಿಂಸಕನ ಮೇಲೆ ಅನುಮಾನ ಹುಟ್ಟುತ್ತದೆ. ಕೊನೆಗೆ ಗುರು ಅವನನ್ನು ಪರೀಕ್ಷಿಸಲು ಕ್ರೂರವಾದ ಒಂದು ಕಾರ್ಯವನ್ನು ಕೊಡುತ್ತಾನೆ: 1000 ಜನರ ಬೆರಳನ್ನು ಕತ್ತರಿಸಿ ತಂದುಕೊಡಬೇಕು ಎಂದು. ಗುರುವಿನ ಮಾತನ್ನು ಧರ್ಮವೆಂದು ನಂಬಿದ ಅಹಿಂಸಕನು ಅರಣ್ಯಕ್ಕೆ ಹೋಗಿ ಜನರನ್ನು ಕೊಲ್ಲಲು ಪ್ರಾರಂಭಿಸುತ್ತಾನೆ. ಅವನು ಕೊಂದವರ ಬೆರಳನ್ನು ಕತ್ತರಿಸಿ ಮಾಲೆಯಾಗಿ ಹಾಕಿಕೊಂಡಿದ್ದರಿಂದ ಅವನಿಗೆ ಅಂಗುಲಿಮಾಲ ಎಂಬ ಹೆಸರು ಬರುತ್ತದೆ. ಅವನ ಕ್ರೂರತೆ ಎಷ್ಟು ಹೆಚ್ಚಾಗಿತ್ತು ಎಂದರೆ ಯಾರೂ ಕೂಡ ಅವನ ಬಳಿ ಹೋಗಲು ಹೆದರುತ್ತಿದ್ದರು. ಒಂದು ದಿನ ಗೌತಮ ಬುದ್ಧ ಅವರು ಆ ಅರಣ್ಯದ ಮೂಲಕ ಹೋಗಲು ನಿರ್ಧರಿಸುತ್ತಾರೆ. ಜನರು ಬುದ್ಧನಿಗೆ ಎಚ್ಚರಿಸುತ್ತಾರೆ: ಅಲ್ಲಿ ಒಬ್ಬ ರಾಕ್ಷಸ ಇದ್ದಾನೆ, ಅವನೇ ಅಂಗುಲಿಮಾಲನ, ನೀವು ಆ ಕಡೆಗೆ ಹೋಗಬೇಡಿ, ಅಂಗುಲಿಮಾಲನ ಬಳಿ ಹೋಗಬೇಡಿ ಎಂದು ಹೇಳುತ್ತಾರೆ. ಎಷ್ಟೇ ಹೇಳಿದರು ಬುದ್ಧನು ಶಾಂತಿಯಿಂದ ಕಾಡಿನ ಕಡೆಗೆ ಬುದ್ಧ ಶಾಂತವಾಗಿ ತಮ್ಮ ಮಾರ್ಗವನ್ನು ಮುಂದುವರಿಸುತ್ತಾರೆ. ಅಂಗುಲಿಮಾಲನು ಬುದ್ಧನನ್ನು ನೋಡುತ್ತಾನೆ ಮತ್ತು ಅವರನ್ನು ಕೊಲ್ಲಲು ಓಡಿ ಬರುತ್ತಾನೆ. ಆದರೆ ಆಶ್ಚರ್ಯವೆಂದರೆ ಅವನು ಎಷ್ಟು ವೇಗವಾಗಿ ಓಡಿದರೂ ಬುದ್ಧನನ್ನು ತಲುಪಲು ಸಾಧ್ಯವಾಗುವುದಿಲ್ಲ. ಆಗ ಅಂಗುಲಿಮಾಲನು ಕೊನೆಗೆ ಅವನು ಕೂಗಿ ಹೇಳುತ್ತಾನೆ: ನಿಲ್ಲು, ನಿಲ್ಲು ಎಂದು. ಅದಕ್ಕೆ ಬುದ್ಧ ಅವರು ಹೇಳುತ್ತಾರೆ: ನಾನು ಈಗಾಗಲೇ ನಿಂತಿದ್ದೇನೆ, ಆದರೆ ನೀನೇ ಇನ್ನೂ ನಿಂತಿಲ್ಲ, ನಿಲ್ಲು ಎಂದು ಹೇಳುತ್ತಾರೆ. ಈ ಮಾತು ಅಂಗುಲಿಮಾಲನ ಮನಸ್ಸನ್ನು ತಟ್ಟುತ್ತದೆ. ಬುದ್ಧ ವಿವರಿಸುತ್ತಾರೆ: ನಾನು ಹಿಂಸೆ, ದ್ವೇಷ ಎಲ್ಲವನ್ನೂ ನಿಲ್ಲಿಸಿದ್ದೇನೆ, ಆದರೆ ನೀನು ಇನ್ನೂ ಅದನ್ನು ನಿಲ್ಲಿಸಿಲ್ಲ ಎಂದು ಹೇಳುತ್ತಾರೆ. ಈ ಮಾತುಗಳು ಅಂಗುಲಿಮಾಲನೊಳಗಿನ ಮಾನವೀಯತೆಯನ್ನು ಜಾಗೃತಗೊಳಿಸುತ್ತವೆ. ಅಂಗುಲಿಮಾಲನು ತನ್ನ ತಪ್ಪನ್ನು ಅರಿತು ಬುದ್ಧನ ಮುಂದೆ ಶರಣಾಗುತ್ತಾನೆ. ನಂತರ ಅವನು ಭಿಕ್ಷುಕನಾಗಿ ಬದಲಾಗಿ ಶಾಂತ ಜೀವನವನ್ನು ನಡೆಸುತ್ತಾನೆ. ಈ ಕಥೆಯ ಯಾವ ಸಂದೇಶವನ್ನು ಹೇಳುತ್ತದೆ ಎಂದರೆ, ಯಾರೇ ಎಷ್ಟು ದೊಡ್ಡ ತಪ್ಪು ಮಾಡಿದರೂ ಸತ್ಯ ಮತ್ತು ಜ್ಞಾನದಿಂದ ಅವರನ್ನು ಬದಲಾಯಿಸಬಹುದು. ಕೋಪ ಮತ್ತು ಹಿಂಸೆ ಜೀವನವನ್ನು ನಾಶ ಮಾಡುತ್ತದೆ, ಆದರೆ ಶಾಂತಿ ಮತ್ತು ಜ್ಞಾನ ಜೀವನವನ್ನು ಉಳಿಸುತ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಗಣೇಶಾಯ ನಮಃ.